ನೋಡಿ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಜೈಲಲ್ಲಿ ಇದ್ಕೊಂಡೇ ವಿಡಿಯೋ ಕಾಲನ್ನು ಮಾಡ್ತಾರೆ ದರ್ಶನ್. ತಮಗೆ ಬೇಕಾದವ್ರ ಜೊತೆ ಮಾತನಾಡ್ತಾರೆ. ಇವ್ರ ಜೊತೆ ಮಾತನಾಡಿದ್ರೆ ಇನ್ನು ಫ್ಯಾಮಿಲಿಯವ್ರ ಜೊತೆ ಮಾತಾಡಲ್ವಾ? ಎಲ್ಲರ ಜೊತೆನಲ್ಲೂ ಮಾತಾಡಿರ್ತಾರೆ. ಸೆರೆಮನೆಯಿಂದಲೇ ನಟ ದರ್ಶನ್ ವಿಡಿಯೋ ಕಾಲನ್ನು ಮಾಡಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ಮಾತನಾಡಿದವನು ಯಾರು ಅಂದರೆ, ಮಾಜಿ ರೌಡಿ ಶೀಟರ್ ಒಬ್ಬರ ಮಗ ಸತ್ಯ ಅಂತ. ಬ್ಯಾಡರಳ್ಳಿಯ ಮಾಜಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್, ಆ ಜನಾರ್ದನ್ನ ಮಗ ಈ ಸತ್ಯ. ವಿಡಿಯೋ ಕಾಲ್ ಮಾಡಿ ದರ್ಶನನ್ನು ತೋರಿಸಿದ್ದಾನೆ ರೌಡಿ ಶೀಟರ್ ಧರ್ಮ ದರ್ಶನ್ ಜೊತೆ ಪಕ್ಕದ ಸೆಲ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಆ ಧರ್ಮನ ಸ್ನೇಹಿತ ಈ ಸತ್ಯ ತನ್ನ ಫ್ರೆಂಡ್ಗೆ ತಾಳು ನಿನಗೆ ದರ್ಶನ್ ಮುಖ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು, ದರ್ಶನ್ ಹೆಂಗಿದ್ರು ಪರಿಚಯ ಆಗಿದಾರಲ್ಲ, ಫ್ರೆಂಡ್ ಆಗಿದಾರಲ್ಲ, ವಿಡಿಯೋ ಕಾಲ್ ಮಾಡಿ ಆತನಿಗೆ ಮುಖವನ್ನು ತೋರಿಸಿರ್ತಕ್ಕಂಥದ್ದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಮೇಲ್ಗಡೆ ದರ್ಶನ್ ಮಾತನಾಡ್ತಾ ಇದ್ದಾರೆ, ಕೆಳಗಡೆ ಆ ಸತ್ಯನ ಜೊತೆ ಇವ್ರು ಮಾತನಾಡ್ತಾ ಊಟ ಆಯ್ತು. ಇವನು ಧರ್ಮ, ಇಲ್ಲಿ ಕಾಣಿಸ್ತಾ ಇರೋನು ಧರ್ಮ, ಇವನೇ ಕಾರ್ತಿಕೇಯ ಕೊಲೆ ಆರೋಪಿ. ಮೇಲ್ಗಡೆ ಕಾಣಿಸ್ತಾ ಇರೋನು ಕಾರ್ತಿಕೇಯ ಕೊಲೆ ಆರೋಪಿ ಧರ್ಮ ದರ್ಶನ್ ಜೊತೆ ಇದ್ದಾರೆ. ಕಾಲ್ ಮಾಡಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಇನ್ನೊಬ್ಬ ರೌಡಿ ಶೀಟರ್ಗೆ. ಇವರ ತಂದೆನೂ ರೌಡಿ ಶೀಟರ್. ಈತ ಬ್ಯಾಡರಳ್ಳಿ ಮೂಲದ ವ್ಯಕ್ತಿ. ಈತ ರೌಡಿ ಶೀಟರ್ ಪರಪ್ಪನಗ್ರಹಾರ ಜೈಲಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ. ನೋಡಿ ಎಷ್ಟು ಆರಾಮಾಗಿದ್ದಾರೆ ನೋಡಿ. ಇವ್ರನ್ನ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಅಂತ ಯಾರಿಗಾರು ಅನಿಸುತ್ತಾ? ಎಲ್ಲೋ ಹೊರಗಡೆ ಬಿಂದಾಸ್ ಆಗಿ ಪಾರ್ಟಿ ಗಿರ್ಟಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಬಹಳ ಸುಲಭವಾಗಿ. ಆಮೇಲೆ ದರ್ಶನ್ ವೆಯ್ಟ್ ಲಾಸ್ ಆಗಿದ್ದಾರೆ, 10 kg ಕಳ್ಕೊಂಡಿದ್ದಾರೆ, ಮಾನಸಿಕ ಯಾತನೆಯಿಂದ ಬಳಲ್ತಾ ಇದ್ದಾರೆ, ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ, ಧ್ಯಾನ ಮಾಡ್ತಾರೆ. ಎಲ್ಲ ಸುಳ್ಳು. ಇದೆಲ್ಲವನ್ನು ನೋಡ್ತಾ ಇದ್ದರೆ ಹೆಂಗೆ ಇದನ್ನೆಲ್ಲ ಇಷ್ಟು ಬಿಂದಾಸಾಗಿ ಪೊಲೀಸರು ಬಿಟ್ಟಿದ್ದಾರೆ, ಆ ಜೈಲಿನ ಅಧಿಕಾರಿಗಳು ಬಿಟ್ಟಿದ್ದಾರೆ, ನನಗಂತೂ ಅರ್ಥ ಆಗ್ತಿಲ್ಲ. ಈ ಸತ್ಯ ದರ್ಶನ್ ಮಾತನಾಡಿದ್ರಲ್ಲ ವಿಡಿಯೋ ಕಾಲಲ್ಲಿ, ಈತ ಯಾರು ಅಂದರೆ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದಿದ್ದ ಜನಾರ್ದನ ಅಲಿಯಾಸ್ ಜಾನಿ ಮಗ ಸತ್ಯ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ಮಾಡಿದ್ದಂತೆ ಇವನು. ಉಲ್ಟಾ ಮಚ್ಚಲ್ಲಿ KLE ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಸತ್ಯ ಹೊಡೆದಿದ್ದ ಅಂತ ಗೊತ್ತಾಗಿದೆ. ಬೇಲ್ನಲ್ಲಿ ಜೈಲಿಂದ ಹೊರಗೆ ಬಂದಿದ್ದ ಜಾನಿ ಮಗ ಸತ್ಯ. ಇತ್ತೀಚೆಗೆ ಸತ್ಯ ಹೊರಗೆ ಬಂದ ಬಳಿಕ ಮಾರ್ಕೆಟ್ ಧರ್ಮನಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ವಿಡಿಯೋ ಕಾಲ್ ಮಾಡಿದಾಗ ದರ್ಶನ್ ನಮ್ಮ ಸೆಲ್ ಪಕ್ಕದಲ್ಲೇ ಇರೋದು ಅಂತ ಹೇಳ್ತಾರೆ. ಇರು ತೋರಿಸ್ತೀನಿ ಅಂತ ದರ್ಶನ್ ಬಳಿ ಹಾಯ್ ಮಾಡಿಸಿದಂತೆ ಈ ಧರ್ಮ. ಇದನ್ನೇ ರೆಕಾರ್ಡ್ ಮಾಡಿಕೊಂಡು ಏರಿಯಾದಲ್ಲಿ ಸತ್ಯ ಬಿಲ್ಡಪ್ ಕೊಟ್ಟಿದ್ದಾನೆ. ಕಲಾಸಿಪಾಳ್ಯದ ಕೆಲ ಹುಡುಗರಿಗೂ ವಿಡಿಯೋ ಕಳಿಸಿ ಬಿಲ್ಡಪ್ ಕೊಟ್ಟಿದ್ದಾನೆ. ಅದೇ ಇವಾಗ ರಿವೀಲ್ ಆಗಿರ್ತಕ್ಕಂಥದ್ದು ಇದೇ ವಿಡಿಯೋ. ಈ ರೌಡಿ ಶೀಟರ್ಗಳಿಗೆ ಸಿನಿಮಾ ನಟರ ನಂಟಿದೆ ಅಂತ ಗೊತ್ತಾಗ್ಬಿಟ್ರೆ ಅವರಿಗೆ ಏರಿಯಾದಲ್ಲಿ ಹವಾ ಜಾಸ್ತಿ. ಹಾಗಾಗಿ ಧರ್ಮ ಏನು ಮಾಡಿದ್ದಾನೆ, ಸತ್ಯನಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ದರ್ಶನ್ ಕೈಲಿ ಹಾಯ್ ಮಾಡಿಸಿದ್ದಾನೆ. ಹಾಯ್ ಮಾಡಿಸ್ಬಿಟ್ಟು ಅದನ್ನು ಈ ಸತ್ಯ ರೆಕಾರ್ಡ್ ಮಾಡಿಟ್ಕೊಂಡು ಏರಿಯಾದಲ್ಲೆಲ್ಲ ತೋರಿಸ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದ. ಕಲಾಸಿಪಾಳ್ಯದ ಕೆಲವು ಹುಡುಗರಿಗೆ ಎಲ್ಲ ರೌಡಿ ಶೀಟರ್ಗಳೇ. ಇಲ್ಲಿ ಉತ್ತಮ ವ್ಯಕ್ತಿಗಳು ಅಂತಕ್ಕಂಥವ್ರು ಯಾರೂ ಇಲ್ಲ. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ನಿನ್ನೆ ಈ ಫೋಟೋ ಮತ್ತು ವಿಡಿಯೋ ಕಾಲ್ ರಿವೀಲ್ ಆದ ನಂತರದ ಡೆವಲಪ್ಮೆಂಟ್ಸ್ ಏನು? ಅಂದರೆ ಎಲ್ಲರಿಗೂ ಇದೇ ರೀತಿ ಫೆಸಿಲಿಟಿ ಸಿಗುತ್ತಾ, ಅಥವಾ ದರ್ಶನ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಟ್ಟಿದ್ದಾರಾ? ಇನ್ನೂ ಏನೆಲ್ಲ ಫೆಸಿಲಿಟಿಗಳು ದರ್ಶನಕ್ಕೆ ಸಿಕ್ಕಿದೆ? ಇದ್ರ ಬಗ್ಗೆ ಏನೂ ಕ್ರಮ ಇಲ್ವಾ, ತನಿಖೆ ಇಲ್ವಾ, ಏನಿದೆ ಓವರಾಲ್ ಅಪ್ಡೇಟ್ಸ್? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ನಟ ದರ್ಶನ್ಗೆ ರಾಜವೈಭವದ ರಾಜಾತಿಥ್ಯವನ್ನು ಕೊಡ್ತಿದ್ದಾರೆ ಜೈಲಿನ ಅಧಿಕಾರಿಗಳು ಅನ್ನೋದು ನಿನ್ನೆ ಗೊತ್ತಾಗಿರುವಂಥದ್ದು. ಅದಕ್ಕೆ ಪ್ರಮುಖವಾದ ಒಂದಷ್ಟು ಸಾಕ್ಷ್ಯಾಧಾರಗಳು ಎನ್ನುವಂತೆ ವಿಡಿಯೋ ಮತ್ತು ಫೋಟೋಗಳು ಸಾಕಷ್ಟು ವೈರಲ್ ಆಗಿತ್ತು. ಅದರಲ್ಲಿ ದರ್ಶನ್ ಅವರನ್ನು ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಎಲ್ಲೋ ಒಂದು ಕಡೆ ಎಲ್ಲೂ ಕೂಡ ಆತ ಜೈಲಲ್ಲಿ ಇದ್ದಾನೆ ಅನ್ನುವಂಥ ಭಾಸವಾಗುವ ಚಿತ್ರಗಳು ಇಲ್ಲ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಜೈಲನ್ನೇ ರೆಸಾರ್ಟನ್ನಾಗಿ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು ಆ ಚಿತ್ರಣವನ್ನು, ಫೋಟೋ ಮತ್ತು ಆ ವಿಡಿಯೋಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ರೌಡಿ ಶೀಟರ್ಗಳ ಜೊತೆ ಸಾಕಷ್ಟು ಜಾಲಿಯಾಗಿ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕೂತಿರುವಂಥ ಫೋಟೋ ಒಂದು ಕಡೆ ಆದರೆ, ಮತ್ತೊಂದು ಕಡೆ
ವಿಡಿಯೋ ಕಾಲ್, ಅದು ಕೂಡ ರೌಡಿ ಶೀಟರ್ ಜೊತೆ ಮಾತನಾಡಿರುವಂಥ ವಿಡಿಯೋ ಕಾಲ್ ವೈರಲ್ ಆಗಿತ್ತು. ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ನಾವು ಹೇಳಿಕೊಂಡಂತೆ ಇಲ್ಲ, ಒಳಗಡೆ ಸಾಕಷ್ಟು ರಾಜವೈಭೋಗದಿಂದ ಇದ್ದಾರೆ ಅನ್ನುವಂಥದ್ದು ಅಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಒಂದು ಸ್ಪಷ್ಟವಾಗಿ ಆ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಜೈಲಿನ ಅಧಿಕಾರಿಗಳಿಗೆ ಹಣವಂತರು ಇದ್ದರೆ ಸಾಕು, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾರೆ ಅನ್ನುವಂಥದ್ದು ಈ ದರ್ಶನ್ ವಿಚಾರದಲ್ಲಿ ನಿನ್ನೆ ವೈರಲ್ ಆಗಿರುವಂಥ ಫೋಟೋ ಮತ್ತು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಬಹಳ ಪ್ರಮುಖವಾಗಿ ದರ್ಶನ್ ಈಗಾಗಲೇ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದಾರೆ ಜೈಲಿನಲ್ಲಿ, ಈ ರೀತಿ ವಾತಾವರಣ ಇದೆ ಅನ್ನುವಂಥದ್ರ ಬಗ್ಗೆ ಗೊತ್ತಾಗ್ತಾ ಇದ್ದು. ಆದರೆ ನಿನ್ನೆ ಫೋಟೋ ಮತ್ತು ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಹೊರಗಡೆ ಎದ್ದಂಥ ರೀತಿಯಲ್ಲೇ ಒಳಗಡೆನೂ ಕೂಡ ಇದ್ದಾರೆ ಜೈಲಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿ ಗಂಭೀರವಾಗಿ ಪರಿಗಣಿಸಿರುವಂಥ ಹಿರಿಯ ಅಧಿಕಾರಿಗಳು ಇಬ್ಬರು IGPಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿದ್ದು, ಈಗಾಗಲೇ ಯಾರು ಈ ಒಂದು ರಾಜವೈಭೋಗವನ್ನು ದರ್ಶನ್ ಅಂಡ್ ಟೀಮ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಇಬ್ಬರು IGPಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿದ್ದು, ತನಿಖಾ ತಂಡದ ಅಧಿಕಾರಿಗಳಿಗೆ 15 ದಿನಗಳ ಒಳಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವರನ್ನು ಪತ್ತೆ ಹಚ್ಚಿ ವರದಿಯನ್ನು ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆ ಮಾಡಲಿರುವ IGPಗಳು ಈ ಒಂದು ಪ್ರಕರಣದ ವರದಿಯನ್ನು ಜೈಲು DGಗೆ ಕೊಡ್ತಾರೆ. DG ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಅಚಾತುರ್ಯಗಳು ನಡೆದಿದೆ, ಯಾರು ಈ ಅಚಾತುರ್ಯಗಳಿಗೆ ಕಾರಣರಾಗಿದ್ದಾರೆ ಅಂಥವರನ್ನು ಗಮನಿಸಿ ಕಠಿಣ ಕ್ರಮ ಅಂದರೆ ಅವರನ್ನು ಸಸ್ಪೆಂಡ್ ಮಾಡುವ ಮಟ್ಟಕ್ಕೆ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಇದೆಲ್ಲ ಹೊರಗೆ ಬಂದಾಗಲೇ 1-2 ದಿನ ಹಾಗಾಡ್ತಾರೆ ಪೊಲೀಸರು. ನಾವೆಲ್ಲ ತನಿಖೆ ಮಾಡಿಬಿಡ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಬಿಡ್ತೀವಿ. ಏನೂ ಇಲ್ಲ, ಎಲ್ಲ ನಾರ್ಮಲಾಗಿ ನಡೀತಿರುತ್ತೆ ಅಷ್ಟೇ. ಎಲ್ರಿಗೂ ಗೊತ್ತಿರುವಂತಹ ಓಪನ್ ಸೀಕ್ರೆಟ್ ಇದೆ ಅಷ್ಟೇ.